Hi, this is Mohammad Shafi Sardar, Faculty of Computer Science, SG College, Koppal. In today's session, we are going to discuss characteristics of system analyst. A system analyst, to be effective, he must possess certain characteristics, and those attributes are knowledge of organization, knowledge of computer system and software, good interpersonal relations, ability to communicate, an analytical mind, and the last one, breadth of knowledge. Let us see one by one all these attributes. So, knowledge of organization. A system analyst must understand all the functions of the organization. ಸಿಸ್ಟಮ್ ಅನಲಿಸ್ಟು ಒಂದು ಸಂಸ್ಥೆ ಅಥವಾ ಒಂದು ಕಾರ್ಖಾನೆ ಅಥವಾ ಕೈಗಾರಿಕೆ ಹೇಗೆ ಕೆಲಸ ಮಾಡುತ್ತೆ, ಅದರ ಕೆಲಸಗಳು ಏನು, ಸೊ ಅವುಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೊಂದಿರಬೇಕು. ಹಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಆ್ಯಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್. ಸಿಸ್ಟಮ್ ಅನಲಿಸ್ಟು ಯಾವ ಆರ್ಗನೈಸೇಷನ್ನಲ್ಲಿ ಎಷ್ಟು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗಳು ಇರ್ತವೆ ಅಥವಾ ಎಷ್ಟು ಡಿಪಾರ್ಟ್ಮೆಂಟ್ಸ್ಗಳು ಇರ್ತವೆ, ಅವುಗಳು ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿರ್ತವೆ ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅತಿ ಅವಶ್ಯಕ. ಸೊ ಹಿ ಮಸ್ಟ್ ನೋ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಸ್ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಸೆಷನ್ಸ್, we know that in the management there are three levels. So top level management, mid level management and bottom level management. ಸೊ ಆರ್ಗನೈಸೇಷನಲ್ಲಿ ಮ್ಯಾನೇಜ್ಮೆಂಟ್ಸ್ಗಳನ್ನು 3 ಲೆವೆಲ್ಸ್ಗಳಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತಾರೆ, ಇನ್ನೊಂದು ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತಾರೆ, ಇನ್ನೊಂದು ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತಾರೆ. ಆಮೇಲೆ ಈ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ಗಳು ಕೆಲಸ ಮಾಡ್ತವೆ. ಈ ಡಿಪಾರ್ಟ್ಮೆಂಟ್ಸ್ಗಳ ನಡುವೆ ಇರುವಂತಹ ಸಂಬಂಧ ಹೇಗಿರುತ್ತೆ, ಒಂದಕ್ಕೊಂದು ಹೇಗೆ ಅವು ಲಿಂಕನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅತಿ ಅವಶ್ಯ. He must also find out how day-to-day operations are performed in the organization for which the information system is being developed. ಯಾವ ಆರ್ಗನೈಸೇಷನ್ಗೆ ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕಾಗಿದೆ, ಆ ಸಂಸ್ಥೆಯ ಪ್ರತಿದಿನದ ಕೆಲಸಗಳು ಏನು, ಅವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ಸಿಸ್ಟಮ್ ಅನಲಿಸ್ಟ್ಗೆ ಗೊತ್ತಿರುತ್ತೆ. As many systems are built for making marketing, accounting, material management. So as a system analyst, he must have working nature of or working knowledge of all these areas. ಸಿಸ್ಟಮ್ ಅನಲಿಸ್ಟು ಮಾರ್ಕೆಟಿಂಗು, ಅಕೌಂಟಿಂಗು, ಮಟೀರಿಯಲ್ ಮ್ಯಾನೇಜ್ಮೆಂಟು, ಇನ್ನೂ ಹಲವಾರು ವಿಭಾಗಗಳ ಒಂದು ಕಾರ್ಯಗಳು ಹೇಗಿರ್ತವೆ, ಅವುಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ, ಅವುಗಳ ಮಾಹಿತಿಯನ್ನು ಹೊಂದಿರ್ತಾನೆ. ಆ್ಯಸ್ ಎ ಜನರಲಿಸ್ಟ್, he must try to familiarize himself with a variety of organizations. ಸಿಸ್ಟಮ್ ಅನಲಿಸ್ಟು ಒಂದೇ ತರಹದ ಸಂಸ್ಥೆ ಅಥವಾ ಆರ್ಗನೈಸೇಷನ್ಗೆ ಇನ್ಫಾರ್ಮೇಷನ್ ಸಿಸ್ಟಮ್ ಅಥವಾ ಸಿಸ್ಟಮ್ ಡೆವಲಪ್ ಮಾಡಿ ಕೊಡೋದಿಲ್ಲ. ಸೊ ಆತ ಜನರಲ್ ಆಗಿರಬೇಕು. ಯಾಕೆಂದರೆ ಇವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಹಾಸ್ಪಿಟಲ್ ಇರ್ಬೋದು, ಅಥವಾ ಪ್ರೊಡಕ್ಷನ್ ಆರ್ಗನೈಸೇಷನ್ ಇರ್ಬೋದು, ಅಥವಾ ಸೆಲ್ಲಿಂಗ್ ಆರ್ಗನೈಸೇಷನ್ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಆರ್ಗನೈಸೇಷನ್ಗೆ ಬೇರೆ ಬೇರೆ ತರಹದ ಇನ್ಫಾರ್ಮೇಷನ್ನು ಸಿಸ್ಟಮ್ ಅನಲಿಸ್ಟ್ಗೆ ಗೊತ್ತಿರಬೇಕಾಗ್ತದೆ. ಸೊ ವೆರೈಟಿ ಆಫ್ ಆರ್ಗನೈಸೇಷನ್ ಇನ್ಫಾರ್ಮೇಷನ್ ಮಸ್ಟ್ ನೋ ಆಸ್ ಜನರಲಿಸ್ಟ್ by the system analyst. The second characteristics is knowledge of computer system. So as you know that information system is a part of computer science, and without the knowledge of computer system and software, hardware, a system analyst cannot suggest the developments or changes in the computer system. ಸೊ ಸಿಸ್ಟಮ್ ಅನಲಿಸ್ಟು ಇನ್ಫಾರ್ಮೇಷನ್ ಸಿಸ್ಟಮನ್ನು
ಪ್ರಪೋಸ್ ಮಾಡಬೇಕಾಗಿದೆ ಅಂದರೆ ಆತಗೆ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ. ಸೊ ಹಿ ಆಕ್ಟ್ಸ್ ಆಸ್ ಎ ಇಂಟರ್ಮೀಡಿಯೇಟರಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಯೂಸರ್ ನೀಡ್ಸ್ ಆ್ಯಂಡ್ ಅಡ್ವೈಸಿಂಗ್ an application programmer on how the need can be realized on a computer system. ಸೊ ಸಿಸ್ಟಮ್ ಅನಲಿಸ್ಟು ಪ್ರತಿಯೊಂದು ಆರ್ಗನೈಸೇಷನನ್ನು ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದಂತಹ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗಳನ್ನು ಸಜೆಸ್ಟ್ ಮಾಡುವುದಕ್ಕೆ ಸೊ ಆತ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರ್ತಾನೆ. ಸೊ ಅದರ ಅಪ್ಲಿಕೇಶನ್ ಪ್ರೋಗ್ರಾಮ್ಸು ಯಾವ ರೀತಿ ಕೆಲಸ ಮಾಡ್ತವೆ ಮತ್ತು ಅದನ್ನು ಅಡ್ವೈಸ್ ಮಾಡಬೇಕಂದ್ರೆ ಸೊ ಸಿಸ್ಟಮ್ ಅನಲಿಸ್ಟು ಆ ಪ್ರೋಗ್ರಾಮ್ ಬಗ್ಗೆ ಮೊದಲು ತಿಳ್ಕೊಂಡಿರಬೇಕು. ಆ್ಯಂಡ್ ಹಿ ಮಸ್ಟ್ ಆಲ್ಸೋ ಅಡ್ವೈಸ್ ಆನ್ ದ ಇನ್ಫಾರ್ಮೇಷನ್ ಪ್ರೆಸೆಂಟೇಷನ್ ಟೆಕ್ನಿಕ್, ಅಪ್ರಾಪ್ರಿಯೇಟ್ ಯೂಸೇಜ್ ಆಫ್ ಪ್ಯಾಕೇಜ್ ಸಾಫ್ಟ್ವೇರ್ ಅಥವಾ ನ್ಯೂ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಕಂಪ್ಯೂಟರ್ ಅನಲಿಸ್ಟು ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಅಥವಾ ಸಿಸ್ಟಮನ್ನು ಪ್ರಪೋಸ್ ಮಾಡಬೇಕಾಗಿದೆ ಅಂದರೆ ಆತಗೆ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಬೇಕು, ಲ್ಯಾಂಗ್ವೇಜ್ಗಳ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಯಾವ ಸಾಫ್ಟ್ವೇರ್ ಯಾವ ಎನ್ವಿರಾನ್ಮೆಂಟ್ನಲ್ಲಿ ವರ್ಕ್ ಮಾಡುತ್ತೆ, ವಾಟ್ ಆರ್ ದ ಬೇಸಿಕ್ ನೀಡ್ಸ್ಗಳು ಏನಿದ್ದಾವೆ ಅವುಗಳ ಬಗ್ಗೆ ತಿಳಿದುಕೊಂಡಿರಬೇಕು. ಅಂದರೆ ಮಾತ್ರ ಆತ ಇನ್ನೊಬ್ಬರಿಗೆ ಆ ಸಾಫ್ಟ್ವೇರ್ಗಳನ್ನು ಅಡ್ವೈಸ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಆ್ಯನ್ ಅನಲಿಸ್ಟ್ ನಾಲೆಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್ must be in deep enough to determine that developing the required systems on a given computer network configuration. ಸಿಸ್ಟಮ್ ಅನಲಿಸ್ಟ್ಗೆ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಡೀಪ್ ಆಗಿರುವಂಥ ನಾಲೆಜ್ ಇರಬೇಕು. ಅದರ ಜೊತೆಗೆ ಕಂಪ್ಯೂಟರ್ ನೆಟ್ವರ್ಕ್ ಕಾನ್ಫಿಗರೇಷನ್ ಯಾವ ರೀತಿಯಲ್ಲಿ ಸಿಸ್ಟಮ್ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆತಗೆ ಗೊತ್ತಿರಬೇಕು. ಅಂದರೆ ಮಾತ್ರ ಆತ ಕಂಪ್ಯೂಟರ್ ಸಿಸ್ಟಮ್ಸ್ಗಳನ್ನು, ನೆಟ್ವರ್ಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೊ ಹೊಸ ಸಿಸ್ಟಮ್ಸ್ಗಳನ್ನು ಪ್ರಪೋಸ್ ಮಾಡಲಿಕ್ಕೆ ಅಥವಾ ಅಡ್ವೈಸ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ದಿಸ್ ಈಸ್ ವಾಟ್ ನಾಲೆಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಗುಡ್ ಇಂಟರ್ಪರ್ಸನಲ್ ರಿಲೇಷನ್ಸ್. So analyst must be able to interpret and interpret all the needs of the users. He must be good listener, a good diplomat, and win users over as friends. ಸೊ ಸಿಸ್ಟಮ್ ಅನಲಿಸ್ಟು ತುಂಬ ಫ್ರೆಂಡ್ಲಿ ಆಗಿರಬೇಕು. ಯಾವುದೇ ಅವಶ್ಯಕತೆಗಳನ್ನು ಅದನ್ನು ಹೇಳಿದ್ರಂದರೆ ಅದನ್ನು ಬೇಗನೆ ಅರ್ಥ ಮಾಡಿಕೊಂಡು ಸೊ ಇಂಟರ್ಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಿರಬೇಕು. ಆಮೇಲೆ ಒಳ್ಳೆ ಕೇಳುಗಾರ ಇರಬೇಕು. ನಾವು ಯಾರೇ ಏನೇ ಹೇಳಿದರೂ ಕೂಡ ಅದು ಕೇಳುವಂತಿರಬೇಕು. ಸೊ ಗುಡ್ ಲಿಸ್ನರ್. ಆಮೇಲೆ ಯಾವುದಕ್ಕೂ ನೇರವಾಗಿ ಉತ್ತರ ಕೊಡಬಾರ್ದು. ಸೊ ಡಿಪ್ಲೊಮೆಟ್ ಆಗಿ ಆನ್ಸರ್ಸ್ಗಳನ್ನು ಕನ್ವಿನ್ಸಿಂಗ್ ವೇನಲ್ಲಿ ಅಥವಾ ಫ್ರೆಂಡ್ಲಿ ವೇನಲ್ಲಿ ಸೊ ಸಿಸ್ಟಮ್ ಅನಲಿಸ್ಟು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಈ ಮಸ್ಟ್ ಬಿ ಏಬಲ್ ಟು ರಿಸಾಲ್ವ್ ಕಾನ್ಫ್ಲಿಕ್ಟಿಂಗ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಅರೈವ್ ಎಟ್ ಎ ಕಾನ್ಸೆನ್ಸಸ್. ಸೊ ಯಾವುದೇ ಒಂದು ಡಿಫಿಕಲ್ಟ್ ರಿಕ್ವೈರ್ಮೆಂಟ್ಸ್ಗಳು ಇದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಒಂದು ಕನ್ಕ್ಲೂಷನ್ಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಆ ಸೊಲ್ಯೂಷನ್ಸನ್ನು ಕೊಡುವಂಥ ಒಂದು ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಹಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಆ್ಯಂಡ್ ಬಿ ಏಬಲ್ ಟು ಇನ್ಫ್ಲುಯೆನ್ಸ್ ದೆಮ್ ಟು ಚೇಂಜ್ ದೇರ್ ಮೈಂಡ್ಸ್ ಆ್ಯಂಡ್ ಅಟ್ರಿಬ್ಯೂಟ್ಸ್. ಸೊ ಪ್ರತಿಯೊಬ್ಬ ಸಿಸ್ಟಮ್ ಅನಲಿಸ್ಟು ಪ್ರತಿಯೊಬ್ಬ ವ್ಯಕ್ತಿಗೆ ಸೊ ಆತ ಹೇಗೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬೇಕು ಅಂತಂದರೆ ಸೊ ಅವರ ಮೈಂಡ್ಸ್ಗಳನ್ನು ಮತ್ತು ಅವರ ಅಟಿಟ್ಯೂಡ್ಸ್ಗಳನ್ನು ಅಥವಾ ಬಿಹೇವಿಯರ್ಸ್ಗಳನ್ನು ತಾನೇ ಸೊ ಕನ್ವಿನ್ಸಿಂಗ್ ವೇನಲ್ಲಿ ಅರ್ಥ ಮಾಡಿಸಿದಾಗ ಬದಲಾವಣೆ ಆಗುವಂಥ ರೀತಿಯಲ್ಲಿರಬೇಕು. ಹಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್ ಆ್ಯಂಡ್ ಮೋಟಿವೇಟ್ ದೆಮ್ ಟು ವರ್ಕ್ ಅಂಡರ್ ಸ್ಟ್ರೆಸ್ಫುಲ್ ಕಂಡೀಷನ್ ಸಚ್ ಆಸ್ ಮೀಟಿಂಗ್ ಡೆಡ್ಲೈನ್ಸ್. ಯಾವುದೇ ಒಂದು ಸ್ಟ್ರೆಸ್ಫುಲ್ ಕಂಡೀಷನ್ಸ್ಗಳು ಇದ್ದರೆ ಅದರಿಂದ ಹೊರಗೆ ಹೇಗೆ ಬರಬೇಕು ಅನ್ನೋದನ್ನು ಸೊ ಮೋಟಿವೇಟ್ ರೀತಿಯಲ್ಲಿ ವರ್ಕ್ಗಳನ್ನು ಕಂಪ್ಲೀಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆತ ಸಜೆಷನ್ಸ್ ಕೊಡುವಂಥ ರೀತಿಯಲ್ಲಿ ಹೇಳಬೇಕು ಅಂತ. ಸೊ ಹಿ ಮಸ್ಟ್ ಇಂಟರ್ಪರ್ಸನಲ್ ರಿಲೇಷನ್. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಅಬಿಲಿಟಿ ಟು ಕಮ್ಯುನಿಕೇಟ್. An analyst is always required to orally present his design to groups of users. So organization andre it is not a individual. So there are group of peoples who are working under organization. Therefore system analyst must present his new system orally to the group of users, so that he must have a strong communication. So in oral presentation, so he
should explain with a non-technical management personnel. So therefore he should be very simplified way, should explain orally. He must be able to organize his thoughts and present them in the language easily understood by users. ಸೊ ಸಿಸ್ಟಮ್ ಅನಲಿಸ್ಟು ಪ್ರತಿಯೊಬ್ಬರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಬೇಕು. ಅವರಿಗೆ ಅರ್ಥ ಆಗುವಂಥ ಯಾವ ಲ್ಯಾಂಗ್ವೇಜ್ ಗೊತ್ತಿರುತ್ತೆ ಅದೇ ಭಾಷೆಯಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂಥೇಳಿ. ಸೊ ಗುಡ್ ಓರಲ್ ಪ್ರೆಸೆಂಟೇಷನ್, ಇಫ್ ಇಟ್ ಈಸ್ ಸ್ಯಾಟಿಸ್ಫೈಡ್ ವಿತ್ ಆಲ್ ದ ಕ್ವರೀಸ್ ಆ್ಯಂಡ್ ಕ್ವಶನ್ಸ್ ಟು ಕನ್ವಿನ್ಸ್ ದ ಮ್ಯಾನೇಜ್ಮೆಂಟ್, then definitely a new system proposal definitely accept ಆಗುತ್ತೆ. ಸೊ ಗುಡ್ ಓರಲ್ ಪ್ರೆಸೆಂಟೇಷನ್ ಅಲ್ಲಿ ಪ್ರತಿಯೊಬ್ಬ ಕ್ವರೀಸ್ಗಳನ್ನು ಸಾಲ್ವ್ ಮಾಡಬೇಕು. ಸೊ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಮತ್ತು ಹೊಸ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ಗಳು ಇದ್ದಾವೆ ಅದನ್ನು ಸ್ಟ್ರೆಸ್ ಮಾಡಿ ಹೇಳಿದರೆ ಡೆಫಿನೆಟ್ಲಿ ಸೊ ಚೆನ್ನಾಗಿ ಆ ಹೊಸ ಸಿಸ್ಟಮ್ ಪ್ರಪೋಸಲ್ ಅಕ್ಸೆಪ್ಟ್ ಆಗ್ತದೆ. ಸೊ ಹಿ ಮಸ್ಟ್ ಕಮ್ಯುನಿಕೇಟ್ ವೆರಿ ಸ್ಟ್ರಾಂಗ್ಲಿ ವಿತ್ ದ ಮ್ಯಾನೇಜ್ಮೆಂಟ್ with a non-technical manner. And fifth one, an analytical mind. So system analyst must have an analytical mind to find solution for a problem. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕಬೇಕಾಗಿದೆ ಅಂದರೆ ಅವನಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಚಾರ ಮಾಡುವಂಥ ಸಾಮರ್ಥ್ಯ ಅವನ ಹತ್ರ ಇರಬೇಕು. ಸೊ ಬೇಗನೆ ಕನ್ಕ್ಲೂಷನ್ ಬರಬಾರ್ದು. ಸೊ ಬೇರೆ ಬೇರೆ ಇನ್ಪುಟ್ಸ್ಗಳನ್ನು ತೆಗೆದುಕೊಂಡು ಆ ಬೇಸ್ಡ್ ಆನ್ ಸಮ್ ಇನ್ಪುಟ್ಸ್ ಆ್ಯಂಡ್ ಪ್ರೀವಿಯಸ್ ಡೇಟಾ he must come to a solution for a problem. So good analyst must be able to pursue the core of the problem and discard the redundant data of information and come to the problem statement. ಏನು ಸಮಸ್ಯೆ ಇದೆ ಅದನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ಸೊ ಸಮಸ್ಯೆನಲ್ಲಿ ಏನಾದರೂ ಅನ್ನೆಸೆಸರಿ ಡೇಟಾ ಇದ್ದರೆ, ಇನ್ಫಾರ್ಮೇಷನ್ ಇದ್ದರೆ ಅವೆಲ್ಲ ಅವಾಯ್ಡ್ ಮಾಡಿ ನೇರವಾಗಿರುವಂಥ ಕೋರ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನಿದೆ ಅದನ್ನು ಐಡೆಂಟಿಫೈ ಮಾಡುವಂಥ ರೀತಿಯಲ್ಲಿರಬೇಕು. ಆ್ಯಂಡ್ ಎನಿ ಪ್ರಾಕ್ಟಿಕಲ್ ಸೊಲ್ಯೂಷನ್ ಈಸ್ ನಾರ್ಮಲಿ ನಾನ್ ಐಡಿಯಲ್ ಆ್ಯಂಡ್ ರಿಕ್ವೈರ್ಡ್ ಅಪ್ರೋಪ್ರಿಯೇಟ್ ಟ್ರೇಡ್ ಆಫ್ಸ್. So a good analyst would use appropriate analytical tools as necessary and use common sense. ಸಾಮಾನ್ಯವಾಗಿ ಸಿಸ್ಟಮ್ ಅನಲಿಸ್ಟು ಸೊ ಬೇರೆ ಬೇರೆ ಅನಾಲಿಟಿಕಲ್ ಟೂಲ್ಸ್ಗಳನ್ನು ಬಳಕೆ ಮಾಡಿಕೊಂಡು ಸೊ ಒಂದು ಕಾಮನ್ ಸೆನ್ಸ್ ಪ್ರಕಾರ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಏನು ಸೊಲ್ಯೂಷನ್ ಫೈಂಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಆತ ಅನಾಲಿಟಿಕಲ್ ಮೈಂಡ್ ಯೂಸ್ ಮಾಡಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿತಾನೆ. ಆ್ಯಂಡ್ ದ ಲಾಸ್ಟ್ ಒನ್, he must have breadth of knowledge. A system analyst has to work with persons performing various jobs in an organization. ಒಂದು ಸಂಸ್ಥೆ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಇರ್ತವೆ. ಪ್ರತಿ ಡಿಪಾರ್ಟ್ಮೆಂಟ್ಸ್ನಲ್ಲಿ ಬೇರೆ ಬೇರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರ್ತಾರೆ. ಪ್ರತಿಯೊಬ್ಬ ಎಂಪ್ಲಾಯೀಸ್ಗಳು ಅವ್ರದ್ದೇ ಆದಂತಹ ಜಾಬ್ಸ್ಗಳು ಇರ್ತವೆ, ಡ್ಯೂಟೀಸ್ಗಳು ಇರ್ತವೆ, ಆಮೇಲೆ ನೇಚರ್ ಆಫ್ ವರ್ಕು ಬೇರೆ ಬೇರೆ ಇರುತ್ತೆ. ಅವನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂಥ ನಾಲೆಜು ಸಿಸ್ಟಮ್ ಅನಲಿಸ್ಟಿಗೆ ಇರಬೇಕು. ಯಾಕೆಂದರೆ ಸೊ ನೀವು ನೋಡಿರ್ಬೋದು ಅಕೌಂಟೆಂಟು, ಸೇಲ್ಸ್ ಪರ್ಸನ್ನು, ಕ್ಲರಿಕಲ್ ಸ್ಟಾಫು, ಪ್ರೊಡಕ್ಷನ್ ಸೂಪರ್ವೈಸರು, ಸ್ಟೋರ್ ಆಫೀಸರು, ಪರ್ಚೇಸ್ ಆಫೀಸರು, ಡೈರೆಕ್ಟರು, ಇನ್ವೆಸ್ಟರು, ಸೊ ಪ್ರಮೋಟರು. ಸೊ ದೇರ್ ಆರ್ ಡಿಫ್ರೆಂಟ್ ಪೀಪಲ್ಸ್ ಆರ್ ವರ್ಕಿಂಗ್ ಇನ್ ಎ ಆರ್ಗನೈಸೇಷನ್ ಆ್ಯಂಡ್ ಆಲ್ people's nature of working must know by the system analyst. A system analyst must understand how they do their jobs and design system to enable them to do their jobs better. ಸೊ ಪ್ರತಿಯೊಬ್ಬರ ಕೆಲಸ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಅವರು ಎಷ್ಟು ಸರಳವಾಗಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಏನು ಸಾಧ್ಯತೆಗಳು ಇದ್ದಾವೆ, ಏನು ಸೊಲ್ಯೂಷನ್ಸ್ಗಳು ಇದ್ದಾವೆ ಅದನ್ನು ಸೊಲ್ಯೂಷನ್ ರೀತಿಯಲ್ಲಿ ಕೊಡಲಿಕ್ಕೆ ಸಿಸ್ಟಮ್ ಅನಲಿಸ್ಟ್ಗೆ ಸಾಧ್ಯತೆ ಆಗ್ತದೆ. ಆ್ಯಂಡ್ ಡ್ಯೂರಿಂಗ್ ಹಿಸ್ ಕರಿಯರ್ he will be working with variety of organization like hospital, hotels, departmental store, transport companies, educational institutions, etc. And thus so system analyst must have a breadth of knowledge in various kinds of organization, various kinds of departments, various kinds of job personals. ಸೊ ಇವೆಲ್ಲ ಗೊತ್ತಿದ್ರೆ ಆತ ಚೆನ್ನಾಗಿ ಸಿಸ್ಟಮನ್ನು ಡಿಸೈನ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಹಿ ಮಸ್ಟ್ ಹ್ಯಾವ್ ಬ್ರೆಡ್ತ್ ಆಫ್ ನಾಲೆಜ್ ಇನ್ ಜನರಲ್ ವಾಟ್ ಈಸ್ ಪಾಸಿಬಲ್ with variety of organization, with variety of job personals. So this is what today's session. So if you have any query or any doubt, please send me
the text or WhatsApp me. I will reply for your query. Okay, so we'll continue with the next session with a new topic. Thank you for joining today's session.